ಬ್ಯಾಂಕ್ ಮರ್ಜರ್ ದೇಶದಲ್ಲಿ ಇನ್ನು ಕೇವಲ 4 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಮಾತ್ರ ಇರಲಿವೆ. ಗವರ್ಮೆಂಟ್ ಕಡೆಯಿಂದ ಬ್ಯಾಂಕ್ಗಳ ಮೆಗಾ ಮರ್ಜರ್ ಪ್ಲಾನ್ಗಳ ಬಗ್ಗೆ ಪದೇ ಪದೇ ಸಂಕೇತ ಬರ್ತಾನೆ ಇದೆ. ಮಿಡ್ ಸೈಜ್ಡ್ ಬ್ಯಾಂಕ್ಗಳಾದಂಥ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರಗಳು, ದೊಡ್ಡ ಸೈಜ್ನ ಬ್ಯಾಂಕ್ಗಳಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾಗಳೊಂದಿಗೆ ಮರ್ಜ್ ಮಾಡುವ ಚರ್ಚೆಗಳು ಸ್ಟ್ರಾಂಗ್ ಆಗಿ ಶುರುವಾಗಿವೆ. ಬನ್ನಿ ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮೆಗಾ ಮರ್ಜರ್ನ ಪ್ಲಾನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಕೇಂದ್ರ ಸರ್ಕಾರದ ಮಹತ್ತರ ಯೋಜನೆಗಳಲ್ಲಿ ಒಂದಾದಂತಹ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮೆಗಾ ಮರ್ಜರ್ನ ರೋಡ್ ಮ್ಯಾಪ್ನ ಕುರಿತು ಇಂಪಾರ್ಟೆಂಟ್ ಮಾಹಿತಿಯೊಂದು ಹೊರಬಿದ್ದಿದೆ. ಫೈನಾನ್ಷಿಯಲ್ ಇಯರ್ 2027ರ ಹೊತ್ತಿಗೆ ಈಗ ಇರುವಂತಹ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಕೇವಲ 4 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನ ಉಳಿಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ಸಂಭಾವ್ಯ 4 ಬ್ಯಾಂಕ್ಗಳು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಹಾಗೂ ಕೆನರಾ ಬ್ಯಾಂಕ್ಗಳು ಇರಲಿವೆ. ಮತ್ತೆ ಇನ್ನುಳಿದಂತ 8 ಬ್ಯಾಂಕ್ಗಳನ್ನ ಈ 4 ದೊಡ್ಡ ಬ್ಯಾಂಕ್ಗಳೊಂದಿಗೆ ಮರ್ಜ್ ಮಾಡಲು ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಬಟ್ ಇದುವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ಇನ್ನೂವರೆಗೂ ಬಂದಿಲ್ಲ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮರ್ಜರ್ಗಳ ಪ್ರಪೋಸಲ್ ಅನ್ನ ಫೈನಾನ್ಸ್ ಮಿನಿಸ್ಟ್ರಿ ಪರಿಗಣಿಸ್ತಾ ಇದೆ. ಈ ಪ್ರಸ್ತಾವನೆಯನ್ನ ಪರಿಗಣನೆಗೆ ತೆಗೆದುಕೊಳ್ಳುವ ಹಿಂದೆ ಇರುವ ಸರ್ಕಾರದ ಉದ್ದೇಶ ಅಂದ್ರೆ ಸರ್ಕಾರಿ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಸ್ಟ್ರೆಂಥನ್ ಮಾಡೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಲೋನಿಂಗ್ ಪವರ್ ಅಥವಾ ಲೋನಿಂಗ್ ಕೆಪಾಸಿಟಿಯನ್ನ ಹೆಚ್ಚು ಮಾಡ್ತಾ ಹೋಗುವುದು, ದೇಶದ ಸರ್ಕಾರಿ ಬ್ಯಾಂಕ್ಗಳನ್ನ ಬಿಗ್ ಸೈಜ್ ಬ್ಯಾಂಕ್ಗಳನ್ನಾಗಿ ಪರಿವರ್ತನೆ ಮಾಡಿ ಗ್ಲೋಬಲ್ ಬ್ಯಾಂಕ್ಗಳೊಟ್ಟಿಗೆ ಕಾಂಪಿಟೇಟಿವ್ ಬ್ಯಾಂಕ್ಗಳನ್ನಾಗಿ ಮಾಡೋದು ಅಂತ ಸರ್ಕಾರ ಕಡೆಯಿಂದ ಪ್ರಸ್ತಾಪ ಬರ್ತಾ ಇದೆ. ಮೊಟ್ಟ ಮೊದಲಿಗೆ ಸದ್ಯ ಇರುವಂತಹ ಸಣ್ಣ ಸೈಜಿನ ಸರ್ಕಾರಿ ಬ್ಯಾಂಕ್ಗಳನ್ನ ದೊಡ್ಡ ಗಾತ್ರದ ಸರ್ಕಾರಿ ಬ್ಯಾಂಕ್ಗಳೊಂದಿಗೆ ಮರ್ಜ್ ಮಾಡಿ ಮತ್ತೆ ಕನ್ಸಾಲಿಡೇಟ್ ಮಾಡಿ ದೇಶದ ಆರ್ಥಿಕ ಪ್ರಗತಿಗೆ ಅನುಗುಣವಾಗಿ ಸಂಭಾವ್ಯ 4 ದೊಡ್ಡ ಬ್ಯಾಂಕ್ಗಳೊಂದಿಗೆ ಮೆಗಾ ಮರ್ಜರ್ ಅಥವಾ ವಿಲೀನ ಪ್ರೊಸೆಸ್ ನಡೆಯುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ಕೆನರಾ ಬ್ಯಾಂಕ್ ಅಂಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಟು ಬಿ ಮರ್ಜ್ಡ್. ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರ ಕೆನರಾ ಬ್ಯಾಂಕ್ ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನ ಮರ್ಜ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಈ ಹಿಂದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ಮರ್ಜ್ ಆಗಬಹುದು ಅಂತ ನ್ಯೂಸ್ ಬರ್ತಾ ಇತ್ತು. ಅದಕ್ಕೂ ಹಿಂದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳು ಒಟ್ಟಿಗೆ ಮರ್ಜ್ ಆಗುತ್ತೆ ಅಂತ ನ್ಯೂಸ್ ಬರ್ತಾ ಇತ್ತು. ಬಟ್ ಇದು ಕಂಪ್ಲೀಟ್ಲಿ ಸರ್ಕಾರದ ನಿರ್ಧಾರ ಆಗಿರುತ್ತೆ. ಸರ್ಕಾರ ಯಾವ ನಿರ್ಧಾರ ತಗೊಳ್ಳುತ್ತೋ ಆ ಬ್ಯಾಂಕ್ಗಳೊಟ್ಟಿಗೆ ಮರ್ಜರ್ ಖಂಡಿತ ಆಗುತ್ತೆ. ಅದೇ ರೀತಿ ಇಂಡಿಯನ್ ಬ್ಯಾಂಕ್ ಹಾಗೂ ಯುಕೋ ಬ್ಯಾಂಕ್ಗಳನ್ನ ಒಟ್ಟಿಗೆ ಮರ್ಜ್ ಮಾಡಿ ತದನಂತರ ಈ ಎಂಟಿಟಿಯನ್ನ ಮರ್ಜ್ ಆಗ್ತಾ ಇರೋ ಕೆನರಾ ಬ್ಯಾಂಕ್ ಹಾಗೂ ಯೂನಿಯನ್ ಬ್ಯಾಂಕ್ ಎಂಟಿಟಿಯೊಂದಿಗೆ ಮರ್ಜ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾ ತರ ಮತ್ತೊಂದು ದೊಡ್ಡ ಗಾತ್ರದ ಬ್ಯಾಂಕ್ ಸೃಷ್ಟಿ ಮಾಡುವ ಉದ್ದೇಶ ಸರ್ಕಾರದ್ದಾಗಿದೆ. ಇನ್ನುಳಿದಂತೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೇರಿದಂತೆ ಇತರೆ ಮಧ್ಯಮ ಗಾತ್ರದ ಬ್ಯಾಂಕ್ಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡುವ ನಿರೀಕ್ಷೆ ಇದೆ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಸರ್ಕಾರ ಕೈ ತೆಗೆದುಕೊಂಡಿಲ್ಲ. ಅದೇ ರೀತಿ ಇದು ಫೈನಲ್ ಅಂತ ಯಾವುದೇ ರೀತಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರದ ಅಫಿಷಿಯಲ್ ನೋಟಿಫಿಕೇಶನ್ ಬರೋವರೆಗೂ ಇಂಥದೇ ಬ್ಯಾಂಕ್ ಇಂಥ ಬ್ಯಾಂಕ್ ನೊಂದಿಗೆ ಮರ್ಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದರಲ್ಲಿ ಸಾಫ್ಟ್ವೇರ್ ಇಂಟಿಗ್ರೇಷನ್, ಬ್ಯಾಲೆನ್ಸ್ ಶೀಟ್ ಸೈಜ್, ರೀಜನಲ್ ಪ್ರಿಫರೆನ್ಸ್ ಇಂಥದ್ದೆಲ್ಲ ವಿಷಯಗಳು ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ. ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಬಹು ಹಂತಗಳಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಬ್ಯಾಂಕ್ಗಳ ವಿಲೀನ ಬಹು ಹಂತಗಳಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬ್ಯಾಂಕ್ ಮರ್ಜರ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಬಹು ಹಂತಗಳಲ್ಲಿ ಪರಿಶೀಲನೆ ಬೇಕಾಗುತ್ತೆ. ಯಾವುದೇ ಬ್ಯಾಂಕ್ ಮರ್ಜ್ ಆಗ್ಬೇಕಂತ ಹೇಳಿದ್ರೆ ಅದು ಮೊದಲಿಗೆ ಫೈನಾನ್ಸ್ ಮಿನಿಸ್ಟ್ರಿನ ಅಪ್ರೂವಲ್ ತೆಗೆದುಕೊಳ್ಬೇಕಾಗುತ್ತೆ. ಒಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಪ್ರಪೋಸಲ್ ಅಪ್ರೂವಲ್ ಆದ್ಮೇಲೆ ಆ ಪ್ಲಾನ್ ಅನ್ನ ಮಲ್ಟಿಪಲ್ ಲೆವೆಲ್ ಅಲ್ಲಿ ಮಾಡಲಾಗುತ್ತೆ. ಅದರಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಗಳ ಇನ್ಪುಟ್ ಗಳಿಂದ ಹಿಡ್ಕೊಂಡು ಪಿಎಂಒ ನಿಂದ ಪರಿಶೀಲನೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಕಡೆಯಿಂದ ರೆಗ್ಯುಲೇಟರಿ ಕಮೆಂಟ್ಸ್ ಇದೆಲ್ಲ ಚರ್ಚೆಗಳಾಗಿ ಒಂದು ರಿಪೋರ್ಟ್ ತಯಾರು ಮಾಡಲಾಗುತ್ತೆ. ಮತ್ತೆ ಅದನ್ನ ಸ್ಟೇಜಸ್ ಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ವೈ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಮೋಟಿಂಗ್ ಬ್ಯಾಂಕ್ ಮರ್ಜರ್ಸ್? ಗವರ್ನಮೆಂಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮರ್ಜರ್ ಅನ್ನ ಯಾಕೆ ಪ್ರಮೋಟ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಗವರ್ಮೆಂಟ್ ಹೇಳುವ ಪ್ರಕಾರ ಈ ಮೆಗಾ ಮರ್ಜರ್ ನಿಂದಾಗಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಬ್ಯಾಂಕಿಂಗ್ ಸೆಕ್ಟರ್ನ ಬಲವರ್ಧನೆಗೆ ಸಹಾಯ ಆಗುತ್ತೆ ಹಾಗೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಬೆಳೆಯುತ್ತಿರುವ ಬಿಗ್ ಟಿಕೆಟ್ ಸೈಜ್ ನ ಲೋನ್ ಡಿಮ್ಯಾಂಡ್ ಪೂರೈಕೆ ಮಾಡೋದಕ್ಕೆ ಪ್ರಿಪೇರ್ ಆಗಿರುತ್ತವೆ ಹಾಗೂ ದೊಡ್ಡ ಮಟ್ಟದ ಲೋನ್ ಅನ್ನ ಕೊಡೋದಕ್ಕೆ ಸಿದ್ಧವಾಗಿರುತ್ತವೆ ಅನ್ನೋದು ಸರ್ಕಾರದ ವಾದ. ಅದಲ್ಲದೆ ಬ್ಯಾಂಕ್ಗಳ ಬ್ಯಾಲೆನ್ಸ್ ಶೀಟ್ ದೊಡ್ಡದಾಗುವುದರಿಂದ ಬ್ಯಾಂಕ್ಗಳ ಲಾರ್ಜರ್ ಹಾಗೂ ಸ್ಟ್ರಾಂಗರ್ ಕೆಪಬಲ್ ಬ್ಯಾಂಕ್ಗಳು ಆಗಿರುತ್ತವೆ. ಅದಲ್ಲದೆ ಈ ಬ್ಯಾಂಕ್ಗಳು ಗ್ಲೋಬಲ್ ಬ್ಯಾಂಕ್ಗಳೊಂದಿಗೆ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ಮಾಡಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಅಫಿಷಿಯಲ್ ಗಳ ಪ್ರಕಾರ ಮೆಗಾ ಬ್ಯಾಂಕ್ ಮರ್ಜರ್ ನಿಂದಾಗಿ ಬ್ಯಾಂಕ್ ಬ್ರಾಂಚ್ ಗಳ ರ್ಯಾಷನಲೈಸೇಷನ್ ಆಗುತ್ತೆ. ಅಂದ್ರೆ ಬ್ರಾಂಚ್ ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದರಿಂದ ಆಪರೇಷನಲ್ ಕಾಸ್ಟ್ ರೆಡ್ಯೂಸ್ ಆಗಿ ಎಕ್ಸ್ಪೆಂಡಿಚರ್ ಕಡಿಮೆ
ಕಡಿಮೆಯಾಗಿ ಹಾಗೂ ಕ್ಯಾಪಿಟಲ್ ಯುಟಿಲೈಸೇಷನ್ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಅದೇ ರೀತಿ ಸರ್ಕಾರ ಈ ಮೆಗಾ ಮರ್ಜರ್ ತುಂಬಾ ಸ್ಮೂತ್ ಆಗಿ ಆಗ್ಬಹುದು ಅನ್ನೋ ಭರವಸೆಯನ್ನ ಕೂಡ ಇಟ್ಕೊಂಡಿದೆ. ಬ್ಯಾಂಕ್ ಮೆಗಾ ಮರ್ಜರ್ ಇಂಪ್ಯಾಕ್ಟ್. ಬ್ಯಾಂಕ್ ಮರ್ಜರ್ ಮಾಡೋದ್ರಿಂದ ಕೇವಲ ಮೆರಿಟ್ ಗಳಾಗುತ್ತೆ, ಡಿಮೆರಿಟ್ ಯಾವುದೂ ಇಲ್ಲ ಅಂತ ನೀವು ಕೇಳಿದ್ರೆ ಹಾಗೇನಿಲ್ಲ. ಮೆರಿಟ್ಸ್ ನೊಂದಿಗೆ ಖಂಡಿತವಾಗಿ ಡಿಮೆರಿಟ್ಸ್ ಗಳು ಕೂಡ ಇದ್ದೇ ಇರುತ್ತವೆ. ಗವರ್ನಮೆಂಟ್ ಪ್ರಿಡಿಕ್ಟ್ ಮಾಡಿರೋ ಹಾಗೆ ಮರ್ಜರ್ ಗಳಿಂದ ಕೇವಲ ಅನುಕೂಲಗಳು ಮಾತ್ರ ಇವೆ ಅನ್ಕೊಳಕ್ ಹೋಗ್ಬೇಡಿ, ಅನಾನುಕೂಲಗಳು ಕೂಡ ತುಂಬಾ ಹೆಚ್ಚಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಅನ್ಎಂಪ್ಲಾಯ್ಮೆಂಟ್. ಬ್ಯಾಂಕ್ಗಳ ಮರ್ಜರ್ನಿಂದಾಗಿ ಬ್ರಾಂಚ್ ರ್ಯಾಷನಲೈಸೇಷನ್ ಆಗುತ್ತೆ, ಹಾಗಾಗಿ ಸ್ಟಾಫ್ಗಳ ಸಂಖ್ಯೆ ಹಾಗೂ ಸ್ಟಾಫ್ಗಳ ಡಿಮ್ಯಾಂಡ್ ತುಂಬಾ ಕಡಿಮೆ ಆಗುತ್ತೆ. ಇದರಿಂದ ಬ್ಯಾಂಕ್ಗಳು ನ್ಯೂ ರಿಕ್ರೂಟ್ಮೆಂಟ್ ಅನ್ನ ತುಂಬಾ ಕಡಿಮೆ ಮಾಡಬಹುದು ಅಥವಾ ಬ್ಯಾಂಕ್ಗಳು ನ್ಯೂ ರಿಕ್ರೂಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ನೆಕ್ಸ್ಟ್, ಕಸ್ಟಮರ್ಗೆ ಇನ್ಕನ್ವೀನಿಯನ್ಸ್. ಬ್ಯಾಂಕ್ಗಳ ಮರ್ಜರ್ನಿಂದಾಗಿ ಕಸ್ಟಮರ್ಗೆ ತುಂಬಾ ಇನ್ಕನ್ವೀನಿಯನ್ಸ್ ಆಗ್ಬೋದು. ಬ್ಯಾಂಕ್ ಮರ್ಜರ್ನಿಂದಾಗಿ ಬ್ಯಾಂಕ್ ಕಲ್ಚರ್, ಸಾಫ್ಟ್ವೇರ್ ಇಂಟಿಗ್ರೇಷನ್, ಬ್ಯಾಂಕ್ ಪಾಲಿಸಿ ಹಾಗೂ ರೂಲ್ಸ್ಗಳು ತುಂಬಾ ಚೇಂಜ್ ಆಗೋದ್ರಿಂದ ಕಸ್ಟಮರ್ಗಳಿಗೆ ಬ್ಯಾಂಕಿಂಗ್ ಸರ್ವಿಸ್ ತಗೊಳ್ಳೋದಕ್ಕೆ ಪರದಾಟ ಇದ್ದೇ ಇರುತ್ತೆ. ನೆಕ್ಸ್ಟ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮೊನೋಪೊಲಿ ಹೆಚ್ಚಾಗಬಹುದು. ಪೋಸ್ಟ್ ಮರ್ಜರ್ ಕೇವಲ ಕೆಲವೇ ಸರ್ಕಾರಿ ಬ್ಯಾಂಕ್ಗಳು ಉಳ್ಕೊಳ್ಳೋದ್ರಿಂದ ಕಸ್ಟಮರ್ಗಳಿಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಆಪ್ಷನ್ ತುಂಬಾ ಕಡಿಮೆ ಆಗೋದ್ರಿಂದ ಬ್ಯಾಂಕ್ ಮೊನೋಪೊಲಿ ಹೆಚ್ಚಾದ್ರೂ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ನೆಕ್ಸ್ಟ್, ಬ್ಯಾಂಕ್ ನೌಕರರ ಪೇಚಾಟ. ಬ್ಯಾಂಕ್ ನೌಕರರಿಗೆ ಹೊಸ ಕಲ್ಚರ್, ಹೊಸ ಸಾಫ್ಟ್ವೇರ್ ಇಂಟಿಗ್ರೇಷನ್, ಹೊಸ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಬಟ್ ಬ್ಯಾಂಕಿಂಗ್ ಟೈಮ್ ಬೌಂಡ್ ಸರ್ವಿಸ್ ಇರೋದ್ರಿಂದ ಬ್ಯಾಂಕ್ ಎಂಪ್ಲಾಯ್ಗಳು ಟ್ರಿಮೆಂಡಸ್ ಪ್ರೆಷರ್ ಫೇಸ್ ಮಾಡಬೇಕಾಗಬಹುದು. ಅದೇ ರೀತಿ ಅವರ ಟ್ರಾನ್ಸ್ಫರ್ ಹಾಗೂ ಪ್ರಮೋಷನಲ್ಗಳಲ್ಲಿ ಕೂಡ ಅವರು ಪೇಚಾಟ ಎದುರಿಸಬೇಕಾಗೋದು ತಪ್ಪಿದ್ದಲ್ಲ. ಬ್ಯಾಂಕ್ಗಳ ಮೆಗಾ ಮರ್ಜರ್ ಸರಿಯಾದ ನಿರ್ಧಾರನ ಅಥವಾ ಅಲ್ವಾ ಅನ್ನೋದನ್ನ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.